ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನಿವತ್ತು ರವೆ ಮತ್ತು ಶಾವಿಗೆನ ಯೂಸ್ ಮಾಡಿಕೊಂಡು ಪಾಯಸ ಮಾಡ್ತಿದ್ದೀನಿ. ನಾನು ಈ ಪಾಯಸಕ್ಕೆ ಬೆಲ್ಲ ಹಾಕ್ತಿದ್ದೀನಿ. ಬೆಲ್ಲ ಯೂಸ್ ಮಾಡೋದ್ರಿಂದ ಹೆಲ್ದಿ ಕೂಡ ಇದು ಪಾಯಸ. ಸಕ್ಕರೆ ಯೂಸ್ ಮಾಡ್ತಿಲ್ಲ, ನಾನು ಬೆಲ್ಲ ಯೂಸ್ ಮಾಡ್ತಿದ್ದೀನಿ. ಮತ್ತು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ ಯೂಸ್ ಮಾಡಿಕೊಂಡು ಪಾಯಸ ಮಾಡ್ತೀನಿ. ಅರ್ಜೆಂಟಾಗಿ ಸ್ವೀಟ್ ತಿನ್ನಬೇಕು ಅನಿಸಿದ್ರೆ ಅಥವಾ ದೇವ್ರ ನೈವೇದ್ಯಕ್ಕೆ ಅರ್ಜೆಂಟಾಗಿ ಏನಾದರೂ ಮಾಡಬೇಕು ಅಂದರೆ ಈ ಥರ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಕಡಿಮೆ ಇಂಗ್ರೀಡಿಯೆಂಟಲ್ಲಿ ತುಂಬಾ ಬೇಗ ಆಗುತ್ತೆ ಇದು ಪಾಯಸ. ನೀವು ಒಂದ್ಸಲ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ನಂಗೆ ತಿಳಿಸಿ. ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಬೋಣ. ನಾನು ಒಂದು ಚಿಕ್ಕ ಪಾತ್ರೆ ತೊಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಗಸಗಸೆ ಡ್ರೈಯಾಗಿ ಫ್ರೈ ಮಾಡ್ಕೋತಿದ್ದೀನಿ. ಪಾತ್ರೆ ಬಿಸಿ ಇದ್ದರೆ 2 ನಿಮಿಷದಲ್ಲಿ ಅದು ಲೈಟಾಗಿ ಫ್ರೈ ಆಗುತ್ತೆ. ಈಗ ಅದು ಎತ್ತಿಟ್ಕೊಂಡ್ಬಿಟ್ಟು ಅದೇ ಪಾತ್ರೆಗೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಅದಕ್ಕೆ ಒಂದು 8ರಿಂದ 10 ಗೋಡಂಬಿ ಪೀಸ್ ಮಾಡಿರೋದು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋತೀನಿ. ಆಮೇಲೆ ಅದಕ್ಕೆ ಒಂದು 8ರಿಂದ 10 ಒಣ ದ್ರಾಕ್ಷಿನ ಸೇರಿಸ್ಕೊಂಡು 2 ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋತೀನಿ. ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು, ಆವಾಗ ಪಾಯಸ ಒಳ್ಳೆ ಟೇಸ್ಟ್ ಬರುತ್ತೆ. ದ್ರಾಕ್ಷಿ ಮತ್ತು ಗೋಡಂಬಿ ಎರಡನ್ನೂ ಬ್ರೌನ್ ಕಲರ್ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಸಿಮ್ಮಲ್ಲೇ ಇಟ್ಕೊಂಡು ಮಾಡಿಕೊಡಿ. ಈಗ ನೋಡಿ ದ್ರಾಕ್ಷಿ ಗೋಡಂಬಿ ಆಗಿದೆ, ಎತ್ತಿಟ್ಕೊಂಡಿದ್ದೀನಿ. ಈಗ ಅದೇ ಪಾತ್ರೆಗೆ ಒಂದು ಚಿಕ್ಕ ಕಪ್ಪಲ್ಲಿ, ಒಂದು ಜಾಮೂನ್ ಕಪ್ಪಲ್ಲಿ ರವೆ ಹಾಕ್ಕೊಂಡು ಫ್ರೈ ಮಾಡ್ಕೋತಿದ್ದೀನಿ. ರವೆ ಮತ್ತು ಶಾವಿಗೆ ಎರಡೂ ಒಂದೇ ಅಳತೆಯಲ್ಲಿ ತೊಗೊಂಡಿದ್ದೀನಿ. ತುಪ್ಪ ಇರೋದ್ರಿಂದ ಇರೋ ತುಪ್ಪದರಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ. ರವೆ ಮತ್ತು ಶಾವಿಗೆ ಆಗೋಷ್ಟರಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಬೆಲ್ಲ ಕುದಿಯೋಕೆ ಇಟ್ಕೊಂಡ್ಬಿಡ್ತೀನಿ ಒಂದು ಕಡೆ ಸೈಡಲ್ಲಿ. ಈಗ ರವೆ ಎತ್ತಿಟ್ಕೊಂಡು ಅದೇ ಪಾತ್ರೆಗೆ ಶಾವಿಗೆ ಹಾಕ್ಕೊಂಡು ಹುರ್ಕೋತಿದ್ದೀನಿ. ಶಾವಿಗೆ ಸ್ವಲ್ಪ ಲೈಟಾಗಿ ಬ್ರೌನ್ ಆಗಬೇಕು, ಆ ಥರ ಹುರ್ಕೋತೀನಿ. ಈಗ ನಾನು ಅದರಲ್ಲಿ ತುಪ್ಪದ ಅಂಶ ಇಲ್ಲದೆ ಇರೋದ್ರಿಂದ ಅದಕ್ಕೊಂದು ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಹುರ್ಕೋತಾ ಇದ್ದೀನಿ. ಶಾವಿಗೆ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು, ಆ ಥರ ಹುರ್ಕೊಂಡು ಚೆನ್ನಾಗಿ ಅದನ್ನು ಕೂಡ ಎತ್ತಿಟ್ಕೊತೀನಿ. ರವೆ ಹುರಿದಿರೋದು ಒಂದು ಪಾತ್ರೆಗೆ ಎತ್ತಿಟ್ಕೊಂಡಿದ್ದೀನಿ ನೋಡಿ. ಈಗ ಶಾವಿಗೆ ಕೂಡ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ. ಬೆಲ್ಲ ಕರಗಿದೆ, ಈಗ ಅದನ್ನು ಶೋಧಿಸ್ಕೊತೀನಿ. ಶೋಧಿಸ್ಕೊಂಡು ನಾನು ಯಾವ ಪಾತ್ರೆಯಲ್ಲಿ ರವೆ ಮತ್ತು ಶಾವಿಗೆ ಹುರ್ಕೊಂಡಿದ್ನೋ ಅದೇ ಪಾತ್ರೆಯಲ್ಲಿ ಬೆಲ್ಲ ಹಾಕ್ಕೊಂಡು ಅದು ಕುದಿಯೋಕೆ ಹಿಡಿದ್ಮೇಲೆ ಹುರಿದಿರೋ ರವೆ ಹಾಕ್ಕೊಂಡು ಒಂದು 10 ನಿಮಿಷ ಕುದಿಸ್ಕೊತೀನಿ. ಅದು ರವೆ ಬೇಯಬೇಕು. ಆಮೇಲೆ ಅದಕ್ಕೆ ಶಾವಿಗೆ ಸೇರಿಸ್ಕೊತೀನಿ ಹುರಿದಿರೋದು. ಅದು ಕೂಡ ಒಟ್ಟಿಗೆ ಎರಡನ್ನೂ ಸೇರಿಸಿ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊತೀನಿ ನೋಡಿ. ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸ್ಕೊಂಡ್ರೆ ರವೆ ಮತ್ತು ಶಾವಿಗೆ ನಾವೇನು ಹುರ್ಕೊಂಡಿರ್ತೀವಲ್ಲ ಅದು ಬೇಯುತ್ತೆ ಚೆನ್ನಾಗಿ. ಈಗ ಇದಕ್ಕೆ ಗಸಗಸೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಸೇರಿಸ್ಕೊತಿದ್ದೀನಿ. ಗಸಗಸೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಮತ್ತು ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಯಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ. ತುಪ್ಪದಲ್ಲಿ ಕರೆದಿರೋಂಥ ದ್ರಾಕ್ಷಿ ಗೋಡಂಬಿ ಫ್ಲೇವರ್ಗೆ ಸ್ವಲ್ಪ ಏಲಕ್ಕಿ, ಲಾಸ್ಟಲ್ಲಿ 1 ಸ್ಪೂನ್ ತುಪ್ಪ ಸೇರಿಸ್ಕೊಂಡ್ರೆ ರವೆ ಶಾವಿಗೆ ಪಾಯಸ ರೆಡಿ. ನೀವು ಒಂದ್ಸಲ ಮಾಡಿ ಮನೇಲಿ ಕಮೆಂಟ್ ಮೂಲಕ ಹೇಗಿತ್ತು ಅಂತ ನನಗೆ ತಿಳಿಸಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಬೆಲ್ಲ ಯೂಸ್ ಮಾಡೋದ್ರಿಂದ ತುಂಬ ಹೆಲ್ದಿ ಕೂಡ. ನೀವಿನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನೋಡ್ತಿರೋದಕ್ಕೆ. ಹೊಸ ವೀಡಿಯೋಗಾಗಿ ವಿಜಯಸ್ ಕಿಚನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.